ಶಿರಾ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಈ ಹಿಂದೂ ಮಹಾಗಣಪತಿ ಒಂದು ದಿನ ಇಟ್ಟು ಬಿಡ್ತಾ ಇದ್ದಂಥದ್ದು ಇವಾಗ 15 ದಿನ ವಾರ 17 ದಿನದಿಂದ ಸ್ಟಾರ್ಟ್ ಮಾಡಿಕೊಂಡು 7 ವರ್ಷ ಮುಗಿಸಿ 8 ವರ್ಷಕ್ಕೆ ಕಾಲಿಟ್ಟಿದೆ. ಅತಿ ವಿಜೃಂಭಣೆಯಿಂದ ನಡೆಸಿದೆ. ಇಡೀ ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿ ತಾಲೂಕು ಲೆವೆಲಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ಬಿಡೋದ್ರಲ್ಲಿ ನಂಬರ್ 1 ತಾಲೂಕಾಗಿ ನಮ್ಮದು ಹೊರಹೊಮ್ಮಿದೆ. ಅದಕ್ಕೆಲ್ಲ ನೇರ ಕಾರಣ ಭಕ್ತಾದಿಗಳು. ನಮಗೆ ಏನು ಸ್ಫೂರ್ತಿಯಿಂದ ನೀವು ಕೊಡ್ತೀರಾ, ನಾವು ಮಾಡ್ತಿದ್ದೀವಿ ಅಷ್ಟೇ. ಈಗೇನು ಮಾಡ್ತೀರಾ, ದೊಡ್ಡವ್ರಿಗೆ ಅವ್ರಿಗೆ ಸ್ವಲ್ಪ ಕಾಲಾವಕಾಶ, ಎಲೆಕ್ಷನ್ನು ಮತ್ತು ಅವ್ರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನೋಡ್ರಪ್ಪ ಈ ವರ್ಷದಿಂದ ನೀವು ಮಾಡ್ಕೊಂಡು ಹೋಗಿ, ನಾವು ನಿಮ್ಮ ಹಿಂದೆ ಇರ್ತೀವಿ. ಈಗ ನಾವು ಕೃಷ್ಣನ್ ಥರ ಸಾರಥಿ, ನೀವು ಅರ್ಜುನನ್ ಥರ ಬಿಲ್ ಎತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವೇನು ಮಾಡ್ತಿದ್ದೀವಿ, ಪ್ರತಿಯೊಬ್ಬ ಸಮುದಾಯ, ಇಲ್ಲಿ ಯಾವುದೇ ಜಾತಿ ಭೇದ ರಾಜಕಾರಣ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಮಹಾಗಣಪತಿ ಅಂತ ಪ್ರತಿಷ್ಠಾಪನೆ ಮಾಡ್ಕೊಂಡು 8 ವರ್ಷದಿಂದ ಸತತವಾಗಿ ಯಶಸ್ವಿಯಾಗಿ ಬಂದಿದ್ದೀವಿ. ಈಗ ನಾವೇನೋ ಯುವಕರಿದ್ದೀವಿ, ನಮಗೆ ತಪ್ಪು ಮಾಡಿದಾಗ ನೀವು ತಿಳುವಳಿಕೆ ಹೇಳಿ ನಮಗೆ ಮುಂದೆ ದಾರಿ ತೋರಿಸ್ಕೊಡಿ ಅಂತೇಳಿ ತನು ಧನ ಮನ, ಇವತ್ತು ತನು ಧನ ಮನ ಇದೆ, ಧನ ಇಲ್ದರೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕಾಗಿ ಪ್ರತಿ ನಮ್ಮ ಹಿಂದೂ ಕಾರ್ಯಕರ್ತರು, ಹಿಂದೂ ಮಹಾಗಣಪತಿಯ ಸದಸ್ಯರು ತಮ್ಮ ಮನೆಗೆ ಬರ್ತೀವಿ, ತಮ್ಮ ಮಾಳಿಗೆಗೆ ಬರ್ತೀವಿ, ತಮ್ಮ ಧನವನ್ನು ಸಹಾಯ ಮಾಡಿ ಅಂತೇಳಿ ಇದು ನಾವು 15 ದಿನ ಇಡ್ತೇವೆ ಗಣಪತಿಯನ್ನು. 21ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡಿಕೊಂಡು ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ವಾದ್ಯಗೋಷ್ಠಿಗಳ ಮೆರವಣಿಗೆ ಮಾಡಿಕೊಳ್ಳೋ ಸಲುವಾಗಿ ಹೋಗಿ ನಾವು ಜಾಜಮ್ಮನ ಕಟ್ಟೆಗೆ ನಾವು ವಿಸರ್ಜನೆ ಮಾಡ್ತೇವೆ. ಇದಕ್ಕೆ ಸಮಸ್ತ ನಮ್ಮ ಏನು ಶಿರಾ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಯುವಕರು, ನಗರದಲ್ಲಿರುವಂಥ ಯುವಕರು ಮತ್ತು ಹಿರಿಯರು ಎಲ್ಲರೂ ಬಂದು ಭಾಗವಹಿಸಿ ಮತ್ತು ಕೆಲಸ ಮಾಡಿ ಅಂತೇಳಿ ನಾವು ನಿಮಗೆ ಮನವಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಯಾರ ಮನೆ ಕೆಲಸ ನಾವು ಮಾಡ್ತಿಲ್ಲ, ನಿಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಇಲ್ಲ. ಇದು ನಿಮ್ಮ ಒಂದು ತಾಲೂಕಿನ ಒಂದು ಗಣಪತಿ. ನೀನು ಬರಬೇಕು, ನಾನು ಬರಬೇಕು. ಅಣ್ಣ ಏನು ಕೆಲಸ ಇದೆ ಅಂತ ನೀನು ಕೇಳ್ಕೊಂಬರ್ಬೇಕೆ ಹೊರತು ಬಾರಪ್ಪ ಅಂತೇಳಿ ನಾವು ಕರೆಯೋದಕ್ಕೆ ಆಗಲ್ಲ. ಯಾಕಂದರೆ ನೀವೇನು ಕೆಲಸ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಜವಾಬ್ದಾರಿ ತಗೊಂಡು ಅಣ್ಣ ನಾನು ಇದು ಮಾಡ್ತೀವಣ್ಣ, ಈ ಹೋಬ್ಳಿನ ನಾವು ಸಂಘಟನೆ ಮಾಡ್ಕೊತೀವಣ್ಣ, ನಾವು ಪ್ರಚಾರ ಮಾಡ್ತೀವಣ್ಣ, ಆ ಥರ ಬಂದರೆ ನಾವು ನಿಮಗೆ ಪ್ರೋತ್ಸಾಹ ಏನೋ ನಿಮ್ಮ ಹಿಂದೆ ಇಟ್ಕೊಂಡು ನಮ್ಗೆ ಹೇಗೆ ದೊಡ್ಡವರು ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ, ಅದೇ ಮಾರ್ಗದರ್ಶನಗೆ ನಿಮಗೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಯುವಕರು ಬಂದು ನಮಗೆ ಕೈ ಜೋಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೇವೆ. ಇನ್ನು ವಿಸರ್ಜನೆ ದಿನ ಬೆಳಿಗ್ಗೆ ನಾವು ಇಲ್ಲಿಂದ ಹೊರಟಾಗ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆದ ಪ್ರಸಾದ ವಿನಿಯೋಗ ಸಂಜೆ 6 ಗಂಟೆವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ, ಪಾನೀಯ ವ್ಯವಸ್ಥೆ ಇರುತ್ತೆ, ಮತ್ತು ಬಸ್ ವ್ಯವಸ್ಥೆ ಸಮೇತನೂ ಇರುತ್ತೆ. ಯಾವುದೇ ರೀತಿ ನಿಮಗೆ ಓಡಾಡಲಿಕ್ಕಾಗಲಿ ಊಟಕ್ಕಾಗಲಿ ನಿಮಗೆ ಕುಂದು ಕೊರತೆ ನೋಡ್ಕೊಳ್ಳೋದಿಲ್ಲ. ಎಲ್ಲ ನಮ್ಮ ಹಿಂದೂ ಮಹಾಗಣಪತಿಯ ಹಿರಿಯ ಏನು ದೊಡ್ಡವರು, ನಮ್ಮ ಎಲ್ಲ ಕಮಿಟಿಯವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಹೋದ ಸತಿ 30,000 ಜನ ಇತ್ತು, ಈ ಸತಿ ಅತಿ ಹೆಚ್ಚಾಗಿ ಒಂದು 40-45,000 ಜನದ ಸಂಖ್ಯೆ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಅದಕ್ಕಾಗಿ ಎಲ್ಲರೂ ಬನ್ನಿ, ಒಗ್ಗೂಡಿಸಿ ಹಿಂದೂ ಸಂಪ್ರದಾಯವನ್ನು ನಾವು ಕುಟಿತಗೊಳಿಸ್ತಿದ್ದೀವಿ. ಆದರೆ ನಾವು ಮಾಡಬಾರ್ದು ಆ ಥರ. ನಾವೆಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಮುಖಾಂತರ ಹೇಳ್ತೀವಿ.